ವೆಲ್ಕಮ್ ಟು ಸರ್ವಮ್ ಆನ್ಲೈನ್ ಎಜುಕೇಷನ್. 2 ಡಿಸೆಂಬರ್ 2025 ಪ್ರಚಲಿತ ಘಟನೆಗಳು. BSF ತನ್ನ ಸಂಸ್ಥಾಪನಾ ದಿನವನ್ನು ಡಿಸೆಂಬರ್ 1, 2025 ಆಚರಿಸಿತು. ಇದು 1965ರಿಂದ ಭಾರತದ ಮೊದಲ ರಕ್ಷಣಾ ಮಾರ್ಗವಾಗಿದೆ. ಮೊಬೈಲ್ ವಂಚನೆಯನ್ನು ತಡೆಗಟ್ಟಲು ಎಲ್ಲ ಹೊಸ ಸ್ಮಾರ್ಟ್ಫೋನ್ಗಳಲ್ಲಿ ಸಂಚಾರ ಸಾಥಿ ಅಪ್ಲಿಕೇಶನ್ ಅನ್ನು ಸ್ಥಾಪಿಸುವುದಾಗಿ ಸರ್ಕಾರ ಕಡ್ಡಾಯಗೊಳಿಸಿದೆ. ಬೆಂಗಳೂರಿನಲ್ಲಿ ಹಂಸ-3 NG ತರಬೇತಿ ವಿಮಾನ ಮತ್ತು ಏರೋಸ್ಪೇಸ್ ಸೌಲಭ್ಯಗಳನ್ನು ಕೇಂದ್ರ ಸಚಿವ ಡಾ. ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಆಪರೇಷನ್ ಸಾಗರ ಬಂದು ಯಶಸ್ವಿ. ಸಿಲುಕಿದ್ದ ಭಾರತೀಯ ಪ್ರಯಾಣಿಕರ ಕೊನೆಯ ತಂಡ ಕೊಲಂಬೋದಿಂದ ಮರಳಿದ್ದು, ಶ್ರೀಲಂಕಾಕ್ಕೆ ನೆರವು ಮುಂದುವರೆದಿದೆ. ಭಾರತ-ನೇಪಾಳ ಮಿಲಿಟರಿ ವ್ಯಾಯಾಮದ 19ನೇ ಆವೃತ್ತಿ ಸೂರ್ಯ ಕಿರಣ್ 19 ಇದೊಂದು ಎಕ್ಸರ್ಸೈಸ್ ಆಗಿದ್ದು, ಉತ್ತರಾಖಂಡದ ಪಿಥೋರ್ಗಢದಲ್ಲಿ ಪ್ರಾರಂಭವಾಯಿತು. ಇದು ನವೆಂಬರ್ 25ರಿಂದ ಡಿಸೆಂಬರ್ 8, 2025 ನಡೆಯಲಿದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರನ್ನು 2026ರ ಅಂತಾರಾಷ್ಟ್ರೀಯ ಐಡಿಯಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಡಿಸೆಂಬರ್ 3, 2025 ಸ್ಟಾಕ್ಹೋಮ್ನಲ್ಲಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಡಿಸೆಂಬರ್ 1, 2025 ವಾಯು ಪ್ರಧಾನ ಕಚೇರಿಯಲ್ಲಿ ಮಹಾನಿರ್ದೇಶಕ ತಪಾಸಣಾ ಮತ್ತು ಭದ್ರತಾ DGIS ಆಗಿ ಅಧಿಕಾರ ವಹಿಸಿಕೊಂಡರು. ಇದು ಭಾರತೀಯ ವಾಯುಪಡೆಯಲ್ಲಿ IAF ಅವರ ವಿಶಿಷ್ಟ ವೃತ್ತಿ ಜೀವನದಲ್ಲಿ ಮತ್ತೊಂದು ಪ್ರಮುಖ ಘಟ್ಟವನ್ನು ಗುರುತಿಸಿದೆ. ಒನ್ ಲೈನರ್ ಕರೆಂಟ್ ಅಫೇರ್ಸ್, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೋತ್ತರಗಳಿವು. ಕಾರ್ತಿಕ ದೀಪಂ ಹಬ್ಬವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ತಮಿಳುನಾಡು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಪ್ರಾರಂಭಿಸಲಾದ ರಾಷ್ಟ್ರವ್ಯಾಪಿ ಉಪಕ್ರಮದ ಹೆಸರು ಸರ್ದಾರ್ ಅಟ್ 150 ರಾಷ್ಟ್ರೀಯ ಏಕತಾ ಮಾರ್ಚ್. 2024ರ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ರಿಸರ್ಚ್ ಮತ್ತು ಸರ್ವೈಲೆನ್ಸ್ ನೆಟ್ವರ್ಕ್ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿವಾ ಸರೋವರ ಯಾವ ದೇಶದಲ್ಲಿದೆ? ಜಪಾನ್. ಭಾರತದ ಮೊದಲ ಮಾನವ ಸಹಿತ ಆಳ ಸಮುದ್ರ ಸಬ್ಮರ್ಸಿಬಲ್ ಕಾರ್ಯಾಚರಣೆ ಹೆಸರು ಸಮುದ್ರಯಾನ್. So thank you so much for watching.